ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಗ್ಗೆ 7 ಗಂಟೆ ಆಗ್ತಿದೆ. ಸೊ ಫಸ್ಟ್ ಎದ್ದ ತಕ್ಷಣ ನಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸೊ ಫ್ರೆಶ್ ಎಲ್ಲ ಆಗಿಬಿಟ್ಟು ಫಸ್ಟ್ ನಾನು ಕುಡಿತಾ ಇದ್ದೀನಿ ಟೀ. ಸೊ ಇನ್ನೊಂದು ಕಡೆ ನಾನು ಬೆಳಗ್ಗೆ ಬಿಸಿಲ್ಗೆ ಹಾಕಕ್ಕೆ ಇಟ್ಟಿದ್ದೀನಿ. ಇವತ್ತು ಡ್ರಮ್ ಸ್ಟಿಕ್ಕು ಸಾಂಬಾರು ಮಾಡೋಣ ಅಂತ. ಸೊ ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಹೋಗಿದೆ. ಸೊ ನೋಡಿ ಎಲೆ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೊಡಿ ಅಂತ ಹೇಳಿದರೆ ಆದರೂ ದೊಡ್ಡದೇ ಕೊಟ್ಬಿಟ್ಟಿದ್ದಾರೆ. ಬಟ್ ಏನು ಮಾಡೋದು ಅಂತ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಸೊ ಅದಕ್ಕೆ ನಾನು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸ್ವೀಟು ಕೂಡ ಮಾಡಿದ್ದೀನಿ. ಅದು ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಹೋಗಿಬಿಟ್ಟು ಮಿಸ್ ಮಾಡಿದೆ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಂದು ಸ್ವೀಟು ವಿಡಿಯೋ ಹೇಗಿತ್ತಂತ. ಸೊ ಇಲ್ಲಿ ನಾನು ಕಳ್ಸೋಕ್ಕೆ ಕುಂಕುಮ ಹಚ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಇವತ್ತು ನೋಡಿ ಎಲ್ಲರೂ ಇವತ್ತು ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರೆ, ಬಟ್ ಅದು ನಾವು ಮಾಡೋದಿಲ್ಲ. ಸೊ ಇವತ್ತು ಎಲ್ಲ ಗಂಡಂದಿರದು ಕಾಲು ತೊಳೆದ್ಬಿಟ್ಟು ಏನೋ ಪೂಜೆ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಇಟ್ಟಿದ್ರು, ನೋಡಿ ಇಷ್ಟು ಚೆನ್ನಾಗಿ ಅನಿಸ್ತು ನನಗೆ. ನಂದು ಕೂಡ ನೀವು ಲಾಸ್ಟ್ದು ಒಂದು ವಿಡಿಯೋ ನೋಡಿರ್ತೀರ. ನಾನು ಕೂಡ ನನ್ನ ಹಸ್ಬೆಂಡ್ಗೆ ಅದು ಉಪವಾಸ ಇದ್ದು ಈಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿರೋದು ನೋಡಿರ್ತೀರ. ಸೊ ಅದು ನಾವು ಮಾಡ್ತೀವಿ ಅವಾಗ. ಸೊ ಇವಾಗ ನೀವು ಮಾಡ್ತಾಯಿದ್ದೀರಾ. ಸೊ ಅದೇ ಇವಾಗ ನೋಡಿ ಈ ಟೈಮಲ್ಲಿ ನಾವು ಗಾಡಿನ ಎಲ್ಲ ಕೂಡ ತೊಳೆದ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ನಾರ್ಮಲಿ ಎಲ್ಲರೂ ಮಾಡ್ತಾರೆ ನಮ್ಮ ಸೈಡು, ಗಾಡಿನ ತೊಳೆದ್ಬಿಟ್ಟು ಇವತ್ತು ಪೂಜೆ ಮಾಡೇ ಮಾಡ್ತಾರೆ. ಸೊ ದೀಪಾವಳಿ ದಸರಾ ಟೈಮಲ್ಲೂ ಮಾಡ್ತಾರೆ. ಆ್ಯಂಡ್ ನಾವು ಅಮಾವಾಸ್ಯೆ ಮತ್ತು ಇದು ಹುಣ್ಣಿಮೆ ಅದು ಬರುತ್ತಲ್ಲ ಆವಾಗಲೂ ಕೂಡ ನಮ್ಮ ಸೈಡೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ಇಲ್ಲಿ ನೋಡಿ ನಮ್ಮ ಚೀಕೋನ ಚೆನ್ನಾಗೆ ವಾಶ್ ಮಾಡಿಬಿಟ್ಟು ಸೊ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಮಾವ ಕೂಡ ಕಾದು ವಾಶ್ ಮಾಡಿ ಅವರು ಸ್ನಾನಕ್ಕೆ ಹೋಗಿದ್ದರು. ಸೊ ಆವಾಗ ನಾನು ನಮ್ಮ ಚೀಕೋನ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ್ಮೇಲೆ ನನ್ನ ಚೀಕೋಗೆ ಮತ್ತು ಮಾಮನ ಕಾರಿಗೆ ಕೂಡ ನಾನು ಪೂಜೆ ಮಾಡ್ತೀನಿ. ಸೊ ನಮ್ಮ ಕಾರಿಗೆ ಅಂತ ಆಲ್ರೆಡಿ ನಮ್ಮ ತಮ್ಮ ಮಾಡಿದ್ದಾನೆ, ಅವನು ಬೇರೆ ಸೈಡ್ ಇರ್ತಾನಲ್ವ. ಸೊ ಅದಕ್ಕೆ ಅವನೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾನೆ. ಅವನು ಆಲ್ರೆಡಿ ಸ್ಟೇಟಸ್ ಹಾಕಿ ಇಟ್ಟಿದ್ದಾನೆ, ಅದರಲ್ಲಿ ನೋಡಿದ್ದು. ಸೊ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಸೊ ನಮ್ಮ ಮಾವನ್ನ ಕೇಳಿ ಇಲ್ಲಿ ವಾಶ್ ಮಾಡ್ತಾಯಿದ್ದೆ. ಯಾಕಂತಂದರೆ ಇದರಿಂದ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಿಲ್ಲ, ಅದು ಸ್ಕ್ರ್ಯಾಚ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನೋಡಿ ಇಲ್ಲಿ ನಾವೆಲ್ಲ ಜಾಸ್ತಿ ಕುಂಕುಮ ಎಲ್ಲ ಹಚ್ತಾಯಿಲ್ಲ, ಜಸ್ಟು ಇಲ್ಲಿ ನಮ್ಮದು ಗಣೇಶ ಇದ್ದಾರೆ, ಚಿಕ್ಕ ಗಣೇಶ. ಸೊ ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಸೊ ಇದು ಆಗಿತ್ತು ಇವತ್ತಿನ್ನು ನಂದು ಅಮಾವಾಸ್ಯೆದು ಮಿನಿ ವ್ಲಾಗ್. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಯಾರ್ಯಾರು ಇವತ್ತು ಭೀಮನ ಅಮಾವಾಸ್ಯೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಮತ್ತು ಇಲ್ಲಿ ನಾನು ಧೂಪನ್ನ ಬೆಳಗ್ತಾ ಇದ್ದೀನಿ ನನ್ನ ಚಿಕ್ಕೋಗೆ. ಆ್ಯಂಡ್ ಕಾರಿಗೂ ಕೂಡ ಬೆಳಗಿದ್ದೀನಿ. ಸೊ ಊದಿನ ಗಡ್ಡೆ ಇರಲಿಲ್ಲ, ಸೊ ಅದಕ್ಕೆ ಧೂಪನೇ ನಾನು ಬೆಳಗ್ತಾ ಇರೋದು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.